మా ఇంట్లోకి వచ్చినది అది. ನಾಯಿಗಳ ದಾಳಿಯಿಂದ ಬಚಾವಾಗಲು ಮನೆಗೆ ನುಗ್ಗಿದ್ದ ಜಿಂಕೆ ಸೋಮವಾರ ಬೆಳಗಿನ ಜಾವ ಅಂದಾಜು 3 ಗಂಟೆಯ ಸಮಯದಲ್ಲಿ ತಪತೇಶ್ವರ ಕಾಲೋನಿಯ ನಿವಾಸಿ ಜ್ಯೋತಿ ವೆಂಕಟರಮಣ ಅವರ ಮನೆಯ ಆವರಣಕ್ಕೆ ಜಿಂಕೆಯೊಂದು ದಿಢೀರನೆ ನುಗ್ಗಿದೆ. ಆಹಾರ ಮತ್ತು ನೀರಿನ ಹುಡುಕಾಟದಲ್ಲಿ ಕಾಡಿನಿಂದ ನಗರ ಪ್ರದೇಶಕ್ಕೆ ಬಂದಿದ್ದ ಈ ಜಿಂಕೆಯನ್ನ ಬೀದಿ ನಾಯಿಗಳು ಬೆನ್ನಟ್ಟಿದ್ವು. ನಾಯಿಗಳ ದಾಳಿಯಿಂದ ಹೇಗಾದ್ರೂ ಮಾಡಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಜಿಂಕೆ ತಡರಾತ್ರಿ ಜ್ಯೋತಿ ವೆಂಕಟರಮಣ ಅವರ ಮನೆಗೆ ಓಡಿ ಬಂದಿದೆ. ಜಿಂಕೆಯ ಕಿರುಚಾಟ ಕೇಳಿ ಎಚ್ಚರಗೊಂಡ ಮನೆಯವರು ನಾಯಿಗಳ ಹಿಂಡಿನ ಮಧ್ಯೆ ಸಿಲುಕಿ ಗಾಬರಿಯಾಗಿದ್ದ ಜಿಂಕೆಯನ್ನ ತಕ್ಷಣವೇ ರಕ್ಷಿಸಿದ್ದಾರೆ. ಬೀದಿ ನಾಯಿಗಳನ್ನು ಓಡಿಸಿ ಜಿಂಕೆಗೆ ಯಾವುದೇ ಅಪಾಯವಾಗದಂತೆ ಮನೆಯ ಸ್ನಾನಗೃಹದಲ್ಲಿ ಕೂಡಿಟ್ಟಿದ್ದಾರೆ. ತದನಂತರ ಈ ಕುರಿತು ಅರಣ್ಯ ಇಲಾಖಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಅರಣ್ಯ ವಲಯ ಅರಣ್ಯಾಧಿಕಾರಿ ವೀರಭದ್ರಪ್ಪ ನೇತೃತ್ವದಲ್ಲಿ ಅರಣ್ಯ ಸಿಬ್ಬಂದಿ ಹರೀಶ್ ಕುಮಾರ್, ನರಸಿಂಹಮೂರ್ತಿ, ತಪತೇಶ್ವರ ಕಾಲೋನಿಯ ಜ್ಯೋತಿ ವೆಂಕಟರಮಣ ಅವರ ಮನೆಗೆ ಭೇಟಿ ನೀಡಿದರು. ಮನೆಯವರ ವಶದಲ್ಲಿದ್ದ ಜಿಂಕೆಯನ್ನು ಸುರಕ್ಷಿತವಾಗಿ ತಮ್ಮ ವಶಕ್ಕೆ ಪಡೆದುಕೊಂಡು ನಾಯಿಗಳ ಬೆನ್ನಟ್ಟುವಿಕೆಯಿಂದ ಜಿಂಕೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮೊದಲು ಜಿಂಕೆಗೆ ಪ್ರಥಮ ಚಿಕಿತ್ಸೆ ಕೊಡಿಸಿದರು. ಜಿಂಕೆ ಚೇತರಿಸಿಕೊಂಡ ಬಳಿಕ ಅದನ್ನು ಸುರಕ್ಷಿತವಾಗಿ ಕೈವಾರದ ಪ್ರಕೃತಿ ಉದ್ಯಾನವನಕ್ಕೆ ಕೊಂಡೊಯ್ದು ಬಿಡಲಾಗಿದೆ. ಕಾಲೋನಿ ಚಿಂತಾಮಣಿ ನಮ್ಮ ಮನೆಗೆ ರಾತ್ರಿ 3:20ರಲ್ಲಿ ಜಿಂಕೆ ಬಂದಿದ್ದು, ನಾಯಿಗಳು ಹರ್ಸ್ಕೊಂಡು ಬಂದಿದ್ವು. ಅದು ನಮ್ಮ ಮನೆ ಒಳಗೆ ಇಟ್ಕೊಂಡು ನಾವು ಫಾರೆಸ್ಟ್ ಆಫೀಸ್ಗೆ ಫೋನ್ ಮಾಡಿದ್ವಿ. ಎಲ್ಲ ರಕ್ಷಣೆ ಮಾಡಿ ಕಾಡು ಪ್ರಾಣಿಯ ಪ್ರಾಣ ಉಳಿಸಿದ ತಪತೇಶ್ವರ ಕಾಲೋನಿಯ ನಿವಾಸಿಗಳ ಸಮಯ ಪ್ರಜ್ಞೆ ಮತ್ತು ಮಾನವೀಯತೆಗೆ ಅರಣ್ಯ ಇಲಾಖಾಧಿಕಾರಿಗಳು ಹಾಗೂ ಸ್ಥಳೀಯರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬಿ. ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ.